ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಡ್ಯಾಡಿನ ನೋಡಿ ಹೇಳುವ, ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಲ್ಲ ನೀನೇ ಅಯ್ಯ, ಇಂದು ಎಲ್ಲ ನೀನೇ ಅಯ್ಯ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬಲಿಯಾಗಿ ನನ್ನ ರಕ್ಷಿಸಿದೆ, ಪಾಪವನೆಲ್ಲ ನೀಗಿಸಿದೆ. ಬೆಳಕಾಗಿ ಬಂದಿರುವೆ, ಇಂದು ಬೆಳಕಾಗಿ ಬಂದಿರುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವಾ. ಡ್ಯಾಡಿಯನ್ನು ನೋಡಿ, ನಿನ್ ಪ್ರೀತಿ ಒಂದೇ ಸಾಕು ರಾಜ, ಬೇರೇನು ನನಗೆ ಬೇಡ ದೇವಾ. ಅನಾಪ್ತ ನೀನಲ್ಲವೇ, ಇಂದು ನನ್ನಾಪ್ತ ನೀನಲ್ಲವೇ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅನುದಿನ ಆಹಾರ ನೀನೇ ಅಯ್ಯ, ಬಾಳಿಗೆ ಬೆಳಕು ನೀನೇ ಅಯ್ಯ. ಎಸಪ್ಪ ಅನುದಿನ ಆಹಾರ ನೀನೇ ಅಯ್ಯ, ನನ್ನ ಬಾಳಿಗೆ ಬೆಳಕು ನೀನೇ ಅಯ್ಯ. ಆಶ್ರಯ ನೀನೇ ಅಯ್ಯ, ನನ್ನ ಆಶ್ರಯ ನೀನೇ ಅಯ್ಯ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಂದೆಂದೂ ಸ್ತುತಿಸುವೆ, ನಿನಗಾಗಿಯೇ ತವಕಿಸುವೆ. ಎಲ್ಲ ನೀನೇ ಅಯ್ಯ, ನನಗೆ
ಎಲ್ಲ ನೀನೇ ಅಯ್ಯ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ನಿನ್ನ ಪ್ರೀತಿಸುವೆ, ಆಸಕ್ತಿಯಿಂದ ಪ್ರೀತಿಸುವೆ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಮರುಜೀವ, ಡ್ಯಾಡಿಯನ್ನು ನೋಡಿ ಹೇಳೋಣ, ಅಪ್ಪ ನಮಗೆ ಮರುಜೀವ ನೀಡಿದ್ದೀರಿ, ನಿತ್ಯ ಸೌಭಾಗ್ಯ ನೀಡಿದ್ದೀರಿ, ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಆದಿ
ಒಮೆಗ ಸ್ತುತಿ ನಿಮಗೆ ಎಂದೆಂದು. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಕೃಪೆಯಲ್ಲಿ ಐಶ್ವರ್ಯನು ನೀನೇ, ಹೃದಯದ ದೀಪವಾಗಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಪರಿಶುದ್ಧನಾಗಿನ ಇರಲು ಪ್ರತ್ಯೇಕಿಸಿದೆ ಮೊದಲೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಹೌದು ಡ್ಯಾಡಿ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೆಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಕೂಗನ್ನು ಕೇಳಿರುವೆ, ಸ್ತೋತ್ರ ಸ್ತೋತ್ರ ರಾಜ. ನನ್ನ ಕೂಗನ್ನು ಕೇಳಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ನಮ್ಮ ಕೊರತೆಯ ನೀಗಿರುವೆ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನನ್ನ ನೆನಪೆಲ್ಲ ಅರಿತವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನೆಮ್ಮದಿ ತರುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ನನಗೆ ನೆಮ್ಮದಿ ತರುವವನೇ, ಸ್ತೋತ್ರ ಸ್ತೋತ್ರ ಅಯ್ಯ. ಮುಂಜಾನೆ ವೇಳೆ
ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ, ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು. ಮುಂಜಾನೆ ವೇಳೆ ಅಪ್ಪ ನಿನ್ ಪಾದ ಆಸಕ್ತಿಯಿಂದ ಬರುವೆ. ಹೌದು ಡ್ಯಾಡಿ, ನಿನ್ನಾಮವೆತ್ತಿ ಹಾಡಿ ಕೊಂಡಾಡಿ ಹರುಷದಿ ನಲಿಯುವೆನು, ಹರುಷದಿ ನಲಿಯುವೆನು, ಹರುಷದಿ ನಲಿಯುವೆನು. ಹಲ್ಲೆಲೂಯಾ, ಥ್ಯಾಂಕ್ ಯು, ಹಲ್ಲೆಲೂಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲೇ ಸಂತೋಷ ಪಡುತ್ತೇವೆ, ನಿನ್ನ ಪ್ರಸನ್ನತೆಯಲ್ಲೇ ಆನಂದಿಸುತ್ತೇವೆ. ಹಲ್ಲೆಲೂಯಾ. ನಮ್ಮ ಕೂಗನ್ನು ಕೇಳಿರುವಾತನೇ, ಸದುತ್ತರ ನೀಡಿರುವಾತನೇ, ಕಣ್ಣೀರನ್ನು ಒರೆಸಿರುವಾತನೇ, ಕರ ಹಿಡಿದು ನಡೆಸಿರುವಾತನೇ, ಅದ್ಭುತ ಸ್ವರೂಪನೇ, ಆಲೋಚನಾ ಕರ್ತನೇ, ಆದಿಯು ಅಂತ್ಯವೂ ಆಗಿರುವಾತನೇ. ಹಲ್ಲೆಲೂಯಾ. ನಿಮಗೆ ಆರಾಧನೆ. ಹಲ್ಲೆಲೂಯಾ. ಕೃಪಾ ಸಂಪನ್ನನೇ, ಕರುಣಾಮಯನೇ, ಕಾಯುವ ಕರ್ತನೇ, ಕರ ಹಿಡಿದು ನಡೆಸುವ ದೇವನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ಘನತೆ, ನಿಮಗೆ ಗೌರವ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾತ್ರಿ ಎಲ್ಲ ನಮ್ಮನ್ನು ಕಾಪಾಡಿದ್ದೀರಿ, ಈ ಹೊಸ ದಿನವನ್ನು ನಮಗೆ ಕೊಟ್ಟಿದ್ದೀರಿಯಪ್ಪ. ವಂದನೆ, ವಂದನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನ ಜೊತೆ ನಮಗೆ ಮಧುರ, ನಿಮ್ಮ ಜೊತೆ ನಮಗೆ ಕರ್ತನೆ ಇಂಪು, ನಿಮ್ಮ ಜೊತೆ ನಮಗೆ ಆನಂದ, ಆನಂದ. ಪರಿಶುದ್ಧ ದೇವನೇ, ಜೀವ ಸ್ವರೂಪನೇ, ಕಾಯುವ ಕರ್ತನೇ, ಅತಿಶಯ ದೇವನೇ, ಆಲೋಚನಾ ಕರ್ತನೇ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ವಂದನೆ, 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 ವಂದನೆ. ಶಿವರ್ಬೋರಿ ಅಂದರರ ಹೋಗಲಗರಗ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಹೌದು ಡ್ಯಾಡಿ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಲ್ಲೆಲೂಯಾ. ಹಾಗೆ ಕರಗಳನ್ನು ಚಾಚಿ ನಿಧಾನವಾಗಿ. ಹಗಲೆಲ್ಲ ഇരുಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ಏಸಪ್ಪ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಉನ್ನತ ದೇವನೇ, ನನ್ನೇಸುರಾಜನೇ, ನಿನ್ನಯ ಪ್ರೀತಿಯ ನನ್ನ ಹೃದಯ ಸವಿದಿದೆ. ನಿನ್ನಯ ಪ್ರೀತಿಯ ನನ್ನ ಹೃದಯ ಸವಿದಿದೆ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಪ್ರೀತಿಗಾಗಿ ವಂದನೆ, ನಿನ್ನ ಪ್ರೀತಿಯನ್ನು ಸವಿದಿರುವೆ. ಥ್ಯಾಂಕ್ ಯು ಹರಿಕಸೋರಬೋರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್. ಥ್ಯಾಂಕ್ ಯು ಫಾದರ್ ಗಾಡ್. ಹಲ್ಲೆಲೂಯಾ.
Hallelujah. Hallelujah. Thank you. Thank you. Thank you. Thank you. Appa, we love you, Father. We love you, Jesus. We love you, Holy Spirit, God. ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀವಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಭೂಮಿ ಆಕಾಶಗಳ ನಿರ್ಮಾಣಿಕನು, ಸರ್ವಶಕ್ತನು, ಸಾರ್ವಭೌಮನು ನಮ್ಮ ಜೊತೆಯಲ್ಲಿದ್ದೀರಿ. We thank you, Jesus. We thank you, Father. We thank you, Holy Spirit. Thank you. ನಿಮ್ಮ ವಿಶೇಷ ಸಾನ್ನಿಧ್ಯಕ್ಕಾಗಿ ವಂದನೆ. We give you all the glory. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೀರ್ತನೆಗಳು 119 ಅದರಲ್ಲಿ 1ನೇ ವಚನವನ್ನು ಓದೋಣ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನನ್ನು ಹುಡುಕುವವರು ಭಾಗ್ಯವಂತರು. ಆಮೆನ್. ಭಾಗ್ಯವಂತರು. ಹಲ್ಲೆಲೂಯಾ. ಧನ್ಯರು. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು ಎಂಬುದಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅನೇಕ ಅಂಶಗಳನ್ನು ನೋಡ್ತಾ ಇದ್ದೇವೆ. ಹೌದು, ಇವತ್ತು ಕೂಡ ನಾವು ಕೆಲವೊಂದು ಕಾರ್ಯಗಳನ್ನು ನೋಡೋಣ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ ಈ ರೀತಿ ಹೇಳ್ತದೆ. ರೋಮಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವ ಎಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ರಕ್ಷಣೆಯನ್ನು ಉಂಟು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಯಾಕೆ ಈ ದೇವರ ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಧನ್ಯರು ಅಂತ ಹೇಳಿದ್ರೆ, ಯಾರಾದರೂ ಈ ವಾಕ್ಯದ ಕಡೆಗೆ ಬಂದ್ಬಿಟ್ರೆ ನೆಕ್ಸ್ಟ್ ಅವರಿಗೆ ಸಿಗುವ ಸೌಭಾಗ್ಯ ರಕ್ಷಣೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯ ನಮ್ಮನ್ನು ಪಾಪ ಕ್ಷಮಾಪಣೆಗೆ ನಡೆಸ್ತದೆ, ನಿತ್ಯ ಜೀವಕ್ಕೆ ನಡೆಸ್ತದೆ. ಹಲ್ಲೆಲೂಯಾ. ನಮಗೆ ಪರಲೋಕದ ಭರವಸೆಯನ್ನು ನಮಗೆ ಕೊಡ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯಕ್ಕೆ ನಮ್ಮನ್ನು ರಕ್ಷಿಸುವ ಪವರ್ ಇದೆ. ಹಲ್ಲೆಲೂಯಾ. ನಮ್ಮನ್ನು ರಕ್ಷಿಸುವ ಪವರ್ ಇದೆ ಈ ವಾಕ್ಯಕ್ಕೆ. ಅದಕ್ಕೆ ವಾಕ್ಯ ಹೇಳ್ತದೆ, ಮೊದಲು ಯೆಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ, ಅಂದರೆ ಯಾರ್ಯಾರಿಗೆ ಈ ವಾಕ್ಯ ತಲುಪಿತು ಅಂತ ಹೇಳಿ. ಮೊದಲು ಯೆಹೂದ್ಯರಿಗೆ ತಲುಪಿತು, ಅವರು ರಕ್ಷಣೆ ಹೊಂದಿದರು. ಆಮೇಲೆ ಗ್ರೀಕರಿಗೆ ತಲುಪಿತು, ಅವರು ರಕ್ಷಣೆ ಹೊಂದಿದರು. ಅಂತೂ ನಂಬುವ ಎಲ್ಲರಿಗೂ ಕೂಡ, ಯಾರೇ ಆಗಿದ್ದರು, ಯಾವ ಕುಲ, ಗೋತ್ರ, ಜಾತಿ, ವರ್ಗ, ಪಂಗಡ, ದೇಶ ಯಾರೇ ಆಗಿದ್ದರೂ ಸಹ ಈ ವಾಕ್ಯ ಅವರನ್ನು ರಕ್ಷಿಸಿ ನಿತ್ಯದ ನಿರೀಕ್ಷೆಯನ್ನು ಕೊಡಲಿಕ್ಕೆ ಸಮರ್ಥವಾಗಿದೆ. ಇಟ್ ಈಸ್ ದ ಪವರ್ ಟು ಸೇವ್. ಹಲ್ಲೆಲೂಯಾ. ಯಾರಾದರೂ ಈ ವಾಕ್ಯವನ್ನು ಓದುವುದಾದರೆ ಅವರಿಗೆ ಸಿಗುವಂಥ ವಿಶೇಷ ಸೌಭಾಗ್ಯ ಅಂತ ಹೇಳಿದ್ರೆ ರಕ್ಷಣಾ ಅನುಭವ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರು, ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಲಾಭ ಎಂಬುದಾಗಿ ಯೇಸು ಸ್ವಾಮಿ ಪ್ರಶ್ನೆ ಮಾಡ್ತಾರೆ. ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡ್ರು ತಾನು ನರಕಕ್ಕೆ ಹೋಗಿಬಿಟ್ರೆ ಏನು ಲಾಭ ಇದೆ? ಈ ವಾಕ್ಯಕ್ಕೆ ಅವನ ನರಕಕ್ಕೆ ಹೋಗದ ಹಾಗೆ ಅವನ್ನ ತಪ್ಪಿಸಿ ಕಾಪಾಡುವ ಪೊಟೆನ್ಷಿಯಲ್, ಎನರ್ಜಿ, ಸಾಮರ್ಥ್ಯ ಇದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ಯಾರ್ಯಾರು ಈ ವಾಕ್ಯವನ್ನು ತೆಗೆದು ಓದ್ತಾರೋ ಅವರೆಲ್ಲರಿಗೆ ರಕ್ಷಣಾ ಅನುಭವ ಸಿಗ್ತದೆ ರೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಕ್ಷಣಾ ಅನುಭವ ಸಿಗ್ತದೆ. ಪಾಪದಿಂದ, ಶಾಪದಿಂದ ಬಿಡುಗಡೆ ಸಿಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದರೆ ಈ ವಾಕ್ಯ ಮುಂದುವರಿಸಿ ಹೇಳ್ತದೆ, ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತದೆ. ಹಲ್ಲೆಲೂಯಾ. ಎಲ್ಲ ಪಾಪ ಶಾಪದಿಂದ ಬಿಡುಗಡೆ ಮಾಡ್ತದೆ. ಯೋಹಾನ 8ನೇ ಅಧ್ಯಾಯ 32ನೇ ವಚನ ಹೇಳ್ತದೆ. ಯೋಹಾನ 8:32. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಹಲ್ಲೆಲೂಯಾ. ಆ ಸತ್ಯ ಯಾವುದು ಗೊತ್ತಂದ್ರೆ ಯೋಹಾನ 17:17 ಹೇಳ್ತದೆ, ನಿನ್ನ ವಾಕ್ಯವೇ ಸತ್ಯ.
ಹಾಲೆಲೂಯ. ಅಂದರೆ ಈ ವಾಕ್ಯವನ್ನು ತಿಳಿದುಕೊಳ್ಳುವಿರಿ, ಈ ವಾಕ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಈ ಸತ್ಯವನ್ನು ತಿಳಿದುಕೊಳ್ಳುವಿರಿ, ಈ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಪಾಪದಿಂದ, ಶಾಪದಿಂದ, ನಾಶದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸುವಂಥ ಪವರ್ ಈ ವಾಕ್ಯಕ್ಕಿದೆ. ಹಾಲೆಲೂಯ. ಎಷ್ಟೋ ಜನ ಈ ವಾಕ್ಯವನ್ನು ಓದುವಾಗ ಈ ಅನುಭವನ ಪಡ್ಕೊಂಡಿದ್ದಾರೆ. ಲಕ್ಷ ಕೋಟಿ ಜನ ಈ ಪವರ್ನ ಅನುಭವಿಸಿದ್ದಾರೆ. ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಸಹೋದರ ಸಹೋದರಿ, ನಿಮ್ಮಲ್ಲಿ ಯಾರಿಗಾದರೂ ಇನ್ನೂ ರಕ್ಷಣೆ ಅನುಭವ ಸಿಕ್ಕಿಲ್ಲ ಅಂದರೆ ಜಸ್ಟ್ ವಾಕ್ಯವನ್ನು ಓದಿ. ಈ ವಾಕ್ಯಕ್ಕೆ ನಿಮ್ಮನ್ನು ರಕ್ಷಿಸುವ ಪವರ್ ಇದೆ, ನಿಮ್ಮನ್ನು ರಕ್ಷಣಾ ಅನುಭವಕ್ಕೆ ನಡೆಸುತ್ತೆ. ಹಾಲೆಲೂಯ. ನನಗೆ ತಿಳಿದ ಕೆಲವೊಬ್ಬರ ಸಾಕ್ಷಿಗಳನ್ನೆಲ್ಲ ಕೇಳಿಸ್ಕೊಂಡಿದ್ದೇನೆ. ಇನ್ನೇನು ಆತ್ಮಹತ್ಯೆಗೆ ಹೋಗಬೇಕು, ಸಾಯಬೇಕು ಅಂತ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಸಾವಿರಾರು ಕಂಪನಿಗಳ, ನೂರಾರು ಕಂಪನಿಗಳ ಓನರ್, ನೇಣು ಹಾಕ್ಕೋಬೇಕು ಅಂತ ಹೇಳಿ ನೇಣುಗಂಬಕ್ಕೆ ಅವ್ರ ತಂದೆ ಎಲ್ಲಿ ಸತ್ತರೋ ಅಲ್ಲೇ ತಾನು ನೇಣು ಹಾಕ್ಕೋಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾಯಿದ್ರಂತೆ. ನೇಣು ಹಾಕ್ಕೊಳ್ಬೇಕು. ಅವ್ರ ಕಣ್ಣೆದುರಿಗೆ ಅವರ ಸ್ಕೂಲ್ ಡೇಸ್ನಲ್ಲಿ ಕೊಟ್ಟಂಥ ಒಂದು ಹೊಸ ಒಡಂಬಡಿಕೆ ಕಾಣ್ತಾ ಇತ್ತಂತೆ. ಆಗ ಅವ್ರು ನೆನೆಸ್ಕೊಂಡ್ರು, ಸಾಯ್ತಾ ಇದ್ದೀನಿ, ಈ ಪುಸ್ತಕದಲ್ಲಿ ಏನಿದೆಯೋ ಓದಿ ತಿಳ್ಕೊಂಡು ಆಮೇಲೆ ಸಾಯೋಣ. ಯಾಕಂದರೆ ಇದರಲ್ಲಿ ಏನಾದರೂ ವ್ಯಾಲ್ಯೂಬಲ್ ಇದ್ದರೆ ಅದನ್ನು ನಾನು ಬಿಟ್ಬಿಟ್ಟು ಹೋದಂಗೆ ಆಗ್ತದೆ ಅಂತ ಹೇಳಿ ಆ ಹೊಸ ಒಡಂಬಡಿಕೆಯನ್ನು ತಗೊಂಡು ಓದಿದ್ರು. ಅಲ್ಲಿ ಅವರಿಗೆ ರಕ್ಷಣಾ ಅನುಭವ ಸಿಕ್ಕಿತು, ಬಿಡುಗಡೆ ಸಿಕ್ಕಿತು. ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬ ಆಲೋಚನೆ ಅವ್ರನ್ನ ಬಿಟ್ಟು ತೊಲಗಿತು. ಅಲ್ಲಿ ಯಾಕಂದರೆ ಇದರಲ್ಲಿ ಪವರ್ ಇದೆ, ಈ ವಾಕ್ಯದಲ್ಲಿ ಶಕ್ತಿ ಇದೆ. ಇದನ್ನು ಓದುವವರು ಎಲ್ಲ ಬಂಧನದಿಂದ ಬಿಡುಗಡೆಯಾಗಿ ಬರ್ತಾರೆ. ಹಾಲೆಲೂಯ. ಇದಕ್ಕೆ ಸೇವಿಂಗ್ ಪವರ್, ರಕ್ಷಿಸುವ ಪವರ್ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬರ ಸಾಕ್ಷಿಯನ್ನು ಕೇಳಿಸಿಕೊಂಡೆ. ಅವರ ತಾಯಿ ಒಂದು ಬೈಬಲ್ನ ತಂದು ಮನೇಲಿ ಇಟ್ಟಿದ್ರಂತೆ, ಎಲ್ಲೋ ಆಸ್ಪತ್ರೆಯಲ್ಲಿ ಯಾರೋ ಕೊಟ್ಟರು ಅಂತ ಹೇಳಿ. ಆಗ ಇದರಲ್ಲಿ ಏನಿದೆ ತಿಳ್ಕೊಂಡು ಈ ಬೈಬಲ್ನ ಹಿಡಿದಿರುವವರಿಗೆ ನಾವು ತಕ್ಕ ಪಾಠ ಕಲಿಸುವ, ಅವರಲ್ಲಿ ತಪ್ಪು ಕಂಡು ಹಿಡಿಯುವ ಅಂತ ಹೇಳಿ ತಪ್ಪು ಕಂಡು ಹಿಡಿಯುವುದಕ್ಕಾಗಿ ಈ ಬೈಬಲ್ ತಗೊಂಡು ಓದಿದ್ದಾರೆ. ಹಲ್ಲೆಲೂಯಾ. ಅವರ ದೇಹದಲ್ಲಿದ್ದ ರೋಗವೆಲ್ಲ ಬಿಟ್ಟು ಹೊರಟೋಯ್ತು, ಅವರಿಗೆ ಸಮಾಧಾನ ಸಿಕ್ಕಿತು, ಅವರು ರಕ್ಷಣೆ ಹೊಂದಿ ಇವತ್ತು ದೇವರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯಾಕಂದರೆ ಈ ವಾಕ್ಯವನ್ನು ಯಾರಾದರೂ ಓದಿದ್ರೆ ಅವ್ರಿಗೆ ಒಂದು ಬಿಡುಗಡೆ ಉಂಟಾಗ್ತದೆ, ಅವರಿಗೆ ಒಂದು ರಕ್ಷಣೆ ಉಂಟಾಗ್ತದೆ. ಪಾಪದಿಂದ, ಶಾಪದಿಂದ, ನಾಶನದಿಂದ ಬಿಡುಗಡೆ ಉಂಟಾಗ್ತದೆ. ಯಾಕೆ? ರೋಗದಿಂದಲೂ ಸಹ ಬಿಡುಗಡೆ ಉಂಟಾಗ್ತದೆ. ಕೀರ್ತನೆ 107:20 ಹೇಳ್ತದೆ, ತನ್ನ ವಾಕ್ಯವನ್ನು ಕಳುಹಿಸಿ ಅವ್ರನ್ನ ಬಿಡುಗಡೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯ. ಓದೇ ವಚನವನ್ನು. 107 ಕೀರ್ತನೆ 107:20. ಆತನು ದೂತನನ್ನೋ ಎಂಬಂತೆ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು. ಹಾಲೆಲೂಯ. ಈ ವಾಕ್ಯವನ್ನು ಓದ್ತಾ ನಮ್ಮೊಳಗೆ ಎನರ್ಜಿ ಬರ್ತದೆ ರೀ. ಹೀಲಿಂಗ್ ಪವರ್ ಜನರೇಟ್ ಆಗ್ತದೆ. ನಾನು ಹೇಳಿದ್ರಲ್ಲ, ತಪ್ಪು ಕಂಡುಹಿಡಿಯುವುದಕ್ಕಾಗಿ ಓದ್ತಾ ಇದ್ದಂಥ ವ್ಯಕ್ತಿ ದೇವರ ವಾಕ್ಯದಲ್ಲಿ ಏನಾದ್ರು ತಪ್ಪು ಕಂಡುಹಿಡಿದು ಈ ಕ್ರಿಶ್ಚಿಯನ್ಸ್ಗೆ ತಕ್ಕ ಪಾಠ ಕಳಿಸ್ಬೇಕು ಅಂತ ಹೇಳಿ ಬೈಬಲ್ ತಗೊಂಡು ಓದಿದ್ರಂತೆ. ನೋಡಿ, ಅವರಿಗೆ ತಿಂಗಳಿಗೆ ಒಂದು ಸರಿ, ನಾನು ಮರ್ತಿದ್ದೀನಿ, ಎಷ್ಟೋ $1,000 ಇಂಜೆಕ್ಷನ್ ಹಾಕಬೇಕಂತೆ. ಹಾಕಿದ್ರೆ ಮಾತ್ರ ಅವ್ರ ಕೈ ಕಾಲು ನಿಲ್ತಾಯಿತ್ತು, ಇಲ್ಲಾಂದರೆ ಕೈ ಕಾಲೆಲ್ಲ ನಡುಗ್ತಾ ಇತ್ತಂತೆ. ಈ ವಾಕ್ಯವನ್ನು ಓದ್ತಾ ಇದ್ದ ಹಾಗೆ ಅವರೊಳಗೆ ಜೀವ ಬಂದ್ಬಿಡ್ತು, ಶಕ್ತಿ ಬಂದ್ಬಿಡ್ತು, ಏನೋ ಒಂದು ಎನರ್ಜಿಯನ್ನು ಫೀಲ್ ಮಾಡಿದ್ರು. ನನಗಿನ್ನೂ ಆ ಇಂಜೆಕ್ಷನ್ ಬೇಕಾಗಿಲ್ಲ, ನನಗಿನ್ನೂ ಆ ಔಷಧಿ ಬೇಕಾಗಿಲ್ಲ, ನನ್ನೊಳಗೆ ಶಕ್ತಿ ಬಂದ್ಬಿಟ್ಟಿದೆ ಅಂತ ಹೇಳಿ ಅದನ್ನು ಫೀಲ್ ಮಾಡಿದ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ ಎನರ್ಜಿ ಇದೆ, ಸ್ವಸ್ಥತೆಯ ಶಕ್ತಿ ಇದೆ, ಗುಣಪಡಿಸುವ ಪ್ರಭಾವ ಇದೆ. ಹಲ್ಲೆಲೂಯ. ನಮಗೆ ಬಲ ಕೊಡುವಂತಹ ಎನರ್ಜಿ ಈ ವಾಕ್ಯದಲ್ಲಿದೆ ರೀ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ವಾಕ್ಯ ಹೇಳ್ತಾ ಇರೋದು, ಈ ವಾಕ್ಯವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಯಾಕಂದರೆ ಅವರು ರಕ್ಷಣೆ ಹೊಂದ್ತಾರೆ, ಸ್ವಸ್ಥತೆ ಹೊಂದ್ತಾರೆ, ಬಿಡುಗಡೆ ಹೊಂದ್ತಾರೆ, ಸಮಾಧಾನ ಪಡ್ಕೊಳ್ತಾರೆ, ನೆಮ್ಮದಿ ಪಡ್ಕೊಳ್ತಾರೆ, ಆಶೀರ್ವಾದವಾಗಿರ್ತಾರೆ. ಹಲ್ಲೆಲೂಯ. ಅದರಿಂದ ಅಪೊಸ್ತಲನಾದ ಪೌಲನು ಕೊಲೊಸ್ಸದವರಿಗೆ ಬರೆಯುವಾಗ ಹೇಳ್ತಾನೆ, ಈ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಸ್ವಲ್ಪ ಉಪ್ಪಿನಕಾಯಿ ನಕ್ಕದಂಗೆ ಹಾಕ್ಬೇಡ್ರಿ, ಹೊಟ್ಟೆ ತುಂಬ ಊಟ ಮಾಡಿರಿ. ಅಂದರೆ ದೇವರ ವಾಕ್ಯವನ್ನು ಸಮೃದ್ಧಿಯಾಗಿ ನಿಮ್ಮೊಳಗೆ ತಗೊಳ್ರಿ. ಕೊಲೊಸ್ಸೆ 3:16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ವಾಕ್ಯವನ್ನು ಅನುಸರಿಸಿ ನಡೆಯುವವರು ಧನ್ಯರು. ಅದರಲ್ಲೂ ಸಮೃದ್ಧಿಯಾಗಿ ಈ ವಾಕ್ಯವನ್ನು ನಮ್ಮಲ್ಲಿ ತಗೊಳ್ಳೋಣ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ತಗೊಳ್ಳುವ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಈ ವಾಕ್ಯ ಓದಗಲಿ, ದೊರಕಲಿ. ಹಾಲೆಲೂಯ. ವಾಕ್ಯವನ್ನು ಓದುವಂಥ ಅಭ್ಯಾಸವನ್ನು ಮಾಡಿಕೊಳ್ಳುವ, ಧ್ಯಾನ ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳುವ, ಈ ವಾಕ್ಯದೊಂದಿಗೆ ಒಂದು ರಿಲೇಷನ್ಶಿಪ್ನ ಹೊಂದಿಕೊಳ್ಳೋಣ. ನೀವೆಲ್ಲಾದರೂ ಬೇರೆ ಊರಿಗೆ ಹೋದರೂ ಬೇಕಾದ್ರೆ ಟೂತ್ ಬ್ರಷ್ ಬೇಕಾದ್ರೆ ಮರ್ತುಬಿಟ್ಟು ಹೋಗ್ರಿ, ಈ ಬೈಬಲ್ನ ಮಾತ್ರ ಮರಿಬೇಡ್ರಿ. ಇದನ್ನು ನಿಮ್ಮೊಂದಿಗೆ ತಗೊಂಡೋಗಿ ಸಮಯ ಸಿಕ್ಕುವಾಗಲೆಲ್ಲ ಓದ್ರಿ, ಧ್ಯಾನ ಮಾಡಿರಿ. ಎಷ್ಟು ವಾಕ್ಯವು ನಮ್ಮೊಳಗೆ ನಾವು ತಗೊಳ್ತೀವೋ ಅಷ್ಟು ನಮಗೆ ದೇವರ ಬಿಡುಗಡೆಯು, ಆದರಣೆಯು, ಸಾಂತ್ವನವು, ಧೈರ್ಯವು, ಬಲವು ಉಂಟಾಗ್ತದೆ. ಯಾಕಂದರೆ ಇದಕ್ಕೆ ರಕ್ಷಿಸುವ, ಬಿಡಿಸುವಂತಹ ಪವರ್ ಇದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪಾಪದಿಂದ, ಶಾಪದಿಂದ, ನಾಶನದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿ ನಿತ್ಯ ಸಂತೋಷಕ್ಕೆ ನಮ್ಮನ್ನು ತಗೊಂಡೋಗುವಂಥ ಒಂದು ಎನರ್ಜಿ ಪವರ್ ಬ್ಯಾಂಕ್ ಇದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ರಕ್ಷಣೆ ಹೊಂದಿದ ಎಲ್ಲ ದೇವರ ಮಕ್ಕಳು ಈ ವಾಕ್ಯವನ್ನು ಬಹಳ ಬೆಲೆಯುಳ್ಳದ್ದಾಗಿ, ವಿಶೇಷವಾಗಿ ಇದನ್ನು ಪರಿಗಣಿಸಿ, ಕರ್ತನೇ ಇದನ್ನು ಸಮೃದ್ಧಿಯಾಗಿ ತಗೋಬೇಕು, ನೀನು ಕೃಪೆ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು, ಒಡನಾಟವನ್ನು ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹೆಚ್ಚಿನ ಆಸಕ್ತಿಯನ್ನು, ಒಡನಾಟವನ್ನು ಕೊಡಪ್ಪ. ವಾಕ್ಯದಲ್ಲಿ ಹೆಚ್ಚಿನ ಗಮನ ಹರಿಸಲಿಕ್ಕೆ ಕೃಪೆ ಕೊಡಪ್ಪ. ವಾಕ್ಯದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಕ್ಕೆ ಕೃಪೆ ಕೊಡಪ್ಪ. ಥ್ಯಾಂಕ್ ಯು. ಯಾಕೆಂದರೆ ಈ ವಾಕ್ಯವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಹೇಗೆಂದರೆ ಈ ವಾಕ್ಯದಿಂದ ರಕ್ಷಣೆ ಸಿಗ್ತದೆ, ಆತ್ಮ ರಕ್ಷಣೆ ಸಿಗ್ತದೆ. ಥ್ಯಾಂಕ್ ಯು. ಪಾಪದಿಂದ ಬಿಡುಗಡೆ ಸಿಗ್ತದೆ, ನಾಶನದಿಂದ ಬಿಡುಗಡೆ ಸಿಗ್ತದೆ. ಹಲ್ಲೆಲೂಯಾ. ಎಲ್ಲ ದುಶ್ಚಟಗಳಿಂದ ಬಿಡುಗಡೆ ಸಿಗ್ತದೆ, ಪಾಪದ ಮಾರ್ಗದಿಂದ ಬಿಡುಗಡೆ ಸಿಗ್ತದೆ, ರೋಗದಿಂದ ಬಿಡುಗಡೆ ಸಿಗ್ತದೆ. ಹಲ್ಲೆಲೂಯಾ. ಥ್ಯಾಂಕ್ ಯು. ಈ ವಾಕ್ಯಕ್ಕೆ ಬಿಡಿಸುವ ಶಕ್ತಿ ಇದೆಯಲ್ಲ, ಅದನ್ನು ಕರ್ತನೆ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಅನುಭವಿಸಲಿ ಸ್ವಾಮಿ. ನಮ್ಮ ದೇಶದ ಜನತೆ ಅನುಭವಿಸಲಿಯಪ್ಪ. ಎಲ್ಲರಿಗೂ ಕೂಡ ಇದರ ಅನುಭವ ಸಿಗಲಿ ಸ್ವಾಮಿ. ಥ್ಯಾಂಕ್ ಯು. ದೂರದಿಂದಲೇ ಇದನ್ನು ಕರ್ತನೆ ತಳ್ಳುವುದು ಬೇಡಪ್ಪ. ಕರ್ತನೆ ಇದನ್ನು ಸ್ವೀಕರಿಸುವಂತಹ ಒಂದು ಕೃಪೆ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜನತೆಗೆ, ನಮ್ಮ ದೇಶದ ಎಲ್ಲ ಜನತೆಗೆ ದೊರಕಲಿ ಕರ್ತನೆ. ಇದನ್ನು ಓದಿ ನೋಡೋಣ, ಇದರಲ್ಲಿ ಏನಿದೆ ಅಂತ ಹೇಳಿ ಆದರೂ ಕರ್ತನೆ ಇದನ್ನು ತಗೊಂಡು ಓದಲಿಕ್ಕೆ ಅವರಿಗೆ ಕೃಪೆ ಕೊಡಪ್ಪ. ಈಗಾಗಲೇ ಓದ್ತಾ ಇರೋರು ಇನ್ನೂ ಹೆಚ್ಚಾಗಿ ಓದಬೇಕು. ಕ್ರಿಸ್ತನ ವಾಕ್ಯವು ಸಮೃದ್ಧಿಯಾಗಿ ವಾಸಿಸಲಿ. ರಕ್ಷಣೆ ಹೊಂದಿದವರು ಕರ್ತನೆ ಎಷ್ಟು ಸಾಧ್ಯವೋ ಅಷ್ಟು ಸಮೃದ್ಧಿಯಾಗಿ ಕರ್ತನೆ ತಗೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಬಲ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಈ ವಾಕ್ಯದ ಮೂಲಕ ಉಂಟಾಗುವಂತಹ ಬಿಡುಗಡೆಯನ್ನು ಪ್ರತಿಯೊಬ್ಬರು ಹಂತ ಹಂತಕ್ಕೂ ಅನುಭವಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಸತ್ಯವನ್ನು ತಿಳಿದುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದಂತ ಹೇಳಿದೆಯಲ್ಲ. ಹೌದು, ನಮ್ಮನ್ನು ಬಿಡುಗಡೆ ಮಾಡಿದ್ದೀರಿ. ಎಲ್ಲ ಕರ್ತನೆ ಮೂಢ ನಂಬಿಕೆಯಿಂದ ಬಿಡುಗಡೆ ಮಾಡಿದ್ದೀರಿ. ಕರ್ತನೆ ಲೋಕದ ಮಲಿನತ್ವದಿಂದ ಬಿಡುಗಡೆ ಮಾಡಿದ್ದೀರಿ, ಪಾಪದ ಕೃತ್ಯಗಳಿಂದ ಬಿಡುಗಡೆ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಶಾಪದಿಂದಲೂ ಪಾಪದಿಂದಲೂ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿದ್ದೀರಿ ಈ ವಾಕ್ಯದಿಂದ. ಅದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈ ವಾಕ್ಯವನ್ನು ಕಳುಹಿಸಿ ನಮ್ಮನ್ನು ಗುಣಪಡಿಸಿದ್ದೀರಿ. ಈ ವಾಕ್ಯವನ್ನು ಓದುವಾಗಲೇ ನಮ್ಮೊಳಗೆ ಹೊಸ ಪವರ್ ಜನರೇಟ್ ಆಗಿದೆ. ಥ್ಯಾಂಕ್ ಯು. ನಂಬಿಕೆ ಜನರೇಟ್ ಆಗಿದೆ. ಕರ್ತನೆ ಸ್ತೋತ್ರ. ನಿತ್ಯದ ನಿರೀಕ್ಷೆ ಜನರೇಟ್ ಆಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಭಾಗ್ಯ ನಮ್ಮ ರಾಜ್ಯದ, ನಮ್ಮ ದೇಶದ ಎಲ್ಲ ಜನತೆಗೆ ಉಂಟಾಗಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಾವಿ ಜಿಲ್ಲೆಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ದೇವ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ರಕ್ಷಣೆ ಹೊಂದಿದ ಎಲ್ಲ ದೇವ ಜನರು ಸಾಕ್ಷಿಯ ಜೀವಿತವನ್ನು ಜೀವಿಸಲಿ. ತಮ್ಮ ತಮ್ಮ ಸಭಾ ಸೇವಕರಿಗೆ, ಸಭಾ ನಾಯಕರಿಗೆ, ಸಭಾ ಪಾಲಕರಿಗೆ ದೇವರು ಕೊಟ್ಟಂಥ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ಲಲಿಕ್ಕೆ ಕೃಪೆ ಉಂಟಾಗಲಿ. ಹಲ್ಲೆಲೂಯಾ. ಸಭಾ ಸ್ತಂಭಗಳಾಗಿ ಬೆಳಗಲಿ. ಹಲ್ಲೆಲೂಯಾ. ಸಾಕ್ಷಿಗಳಾಗಿ ಜೀವಿಸಿ ತಾವು ಕೆಲಸ ಮಾಡುವ, ಹೋಗುವ, ಬರುವ ಮಾರ್ಗಗಳಲ್ಲಿ ಅನೇಕರಿಗೆ ಮಾದರಿಯ ಜೀವಿತವನ್ನು ಜೀವಿಸಿ ಅನೇಕರನ್ನು ನಿತ್ಯ ಜೀವದಡಿಗೆ ಆಕರ್ಷಿಸಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ದೇವ ಜನರಿಗೆ ವಿಶೇಷ ಕೃಪೆ ಉಂಟಾಗಲಿ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಎಲ್ಲ ರಕ್ಷಣೆ ಹೊಂದಿದ ದೇವ ಮಕ್ಕಳಿಗೆ ದೇವರ ಕೃಪೆ ಉಂಟಾಗಲಿ. ಹಾಲೆಲೂಯಾ. ಮೊದಲನೇದಾಗಿ ಸಾಕ್ಷಿಯ ಜೀವಿತ ಜೀವಿಸಲಿಯಪ್ಪ. ನಿನಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸಲಿಯಪ್ಪ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ ಬೆಳಗಾವಿ ಜಿಲ್ಲೆಯ ರಕ್ಷಣೆ ಹೊಂದಿದ ದೇವ ಮಕ್ಕಳಿಗೋಸ್ಕರವಾಗಿ. ಅಪ್ಪ, ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ದೇವಜನರು ಕರ್ತನೇ ಸಾಕ್ಷಿಗಳಾಗಿ ಬೆಳಗಲಿ ಸ್ವಾಮಿ. ಕರ್ತನೇ ಪಾಪ ಕ್ಷಮಾಪಣೆ ನಿಶ್ಚಯವನ್ನು ಹೊಂದಿದ್ದಕ್ಕೆ, ನಿತ್ಯ ಜೀವವನ್ನು ಹೊಂದಿರುವುದಕ್ಕೆ ಕರ್ತನೇ ಇನ್ನು ಅನೇಕರಿಗೆ ಇವರು ಸಾಕ್ಷಿಗಳಾಗಿರಲಿ. ಕ್ರಿಸ್ತನ ಮರಣ ಪುನರುತ್ಥಾನಕ್ಕೆ ಸಾಕ್ಷಿಗಳಾಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಕುಟುಂಬದಲ್ಲಿ ಮಾದರಿಯ ಜೀವಿತವನ್ನು ಜೀವಿಸಲಿ. ತಾವು ಡ್ಯೂಟಿ
ಡ್ಯೂಟಿ ಮಾಡುವ ಜಾಗಗಳಲ್ಲಿ ಕರ್ತನೆ ನಿನ್ನನ್ನು ಪ್ರತಿಬಿಂಬಿಸುವಂಥ ಕರ್ತನೆ ಸಾಕ್ಷಿಗಳಾಗಿ ಬೆಳಗಲಿ ಸ್ವಾಮಿ. ನಿನ್ನ ಗುಣಾತಿಶಯಗಳನ್ನು ಪ್ರಚುರಪಡಿಸುವವರಾಗಿ ಸಾಕ್ಷಿಗಳಾಗಿ ಬೆಳಗಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನೀನು ಎಲ್ಲ ದೇವಜನರನ್ನು ಆಶೀರ್ವದಿಸಪ್ಪ. ವಿಶೇಷವಾಗಿ ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಕ್ರಿಸ್ತನ ವಾಕ್ಯವರಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸದಾಚಾರಿಗಳಾಗಿ ನಡೆದು ಧನ್ಯರಾಗಿ ಅನಿಸಿಕೊಳ್ಳಿ. ಯಾಕಂದರೆ ನಿನ್ನ ವಾಕ್ಯದಲ್ಲಿ ಸಿಗುವಂಥ ಬಿಡುಗಡೆ ಕರ್ತನೆ ಅವರ ಅನುಭವಕ್ಕೆ ಬಂದಿರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರ ಅನುಭವಕ್ಕೆ ಬರಲಿಯಪ್ಪ, ಬಿಡುಗಡೆ ಅನುಭವಕ್ಕೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಥ್ಯಾಂಕ್ ಯು. ಬೆಳಗಾವಿ ಜಿಲ್ಲೆಯ ಎಲ್ಲ ದೇವಜನರನ್ನು ಆಶೀರ್ವದಿಸಪ್ಪ. ಸದ್ಗುಣದಲ್ಲಿ ಕರ್ತನೆ, ಸತ್ಕ್ರಿಯೆಯಲ್ಲಿ, ಸನ್ಮಾರ್ಗದಲ್ಲಿ ಅವರು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವರ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಪ್ರತಿಯೊಬ್ಬ ದೇವ ಮಗುವು ಸಹ ತಮಗೆ ಕೊಟ್ಟಂತಹ ಸಭಾಪಾಲಕರಿಗೆ, ಸಭಾನಾಯಕರಿಗೆ, ಸಭಾ ಸೇವಕರಿಗೆ ಕರ್ತನೆ ಸಹಾಯಕರಾಗಿ ಅವರಿಗೆ ನೀನು ಕೊಟ್ಟಂಥ ದರ್ಶನಕ್ಕೆ ಭುಜ ಕೊಟ್ಟು ನಿಲ್ಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಪ್ರತಿಯೊಬ್ಬ ವಿಶ್ವಾಸಿಯು ತಮ್ಮ ಪಾಸ್ಟ್ರಿಗೆ ನೀನು ಕೊಟ್ಟಂಥ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ಲುವಂತೆ, ಆ ಸಭೆ ಮೂಲಕವಾಗಿ ಇನ್ನು ಅನೇಕರಿಗೆ ದೈವ ಪ್ರೀತಿಯನ್ನು ತಲುಪಿಸುವಂತೆ, ಆ ಸಭೆ ಮೂಲಕವಾಗಿ ನಿನ್ನ ರಾಜ್ಯವನ್ನು ವಿಸ್ತರಿಸುವಂತೆ, ಆ ಸಭೆ ಮೂಲಕವಾಗಿ ಪರಲೋಕದ ಚಿತ್ತವನ್ನು ಭೂಲೋಕದಲ್ಲಿ ನೆರವೇರಿಸುವಂತೆ ಪ್ರತಿಯೊಬ್ಬ ದೇವಜನರಿಗೂ ಕೃಪೆ ಕೊಡಪ್ಪ. ತಮಗೆ ಕೊಟ್ಟಂಥ ಸಭಾಪಾಲಕರ ದರ್ಶನದೊಂದಿಗೆ ಭುಜ ಕೊಟ್ಟು ನಿಲ್ಲಲು ಕೃಪೆ ಕೊಡು ಸ್ವಾಮಿ. ಸಭಾ ಸ್ತಂಭಗಳಾಗಿ ಒಬ್ಬೊಬ್ಬರನ್ನ ನಿಲ್ಲಿಸು ಸ್ವಾಮಿ. ವಿಭಜನೆಯನ್ನು, ಎಲ್ಲ ಅಡ್ಡಿಗಳನ್ನು ಉಂಟು ಮಾಡುವ ಸೈತಾನ್ನ ಯೋಜನೆಗಳು ಸಂಪೂರ್ಣವಾಗಿ ಲಯವಾಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕಾಣಿಕೆ ಕೊಡುವುದರಿಂದ ಹಿಡಿದು ಕರ್ತನೆ ಸಭೆಯ ಸೇವೆ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಹಿಡಿದು ಮತ್ತು ಕರ್ತನೆ ಸೇವೆಗಾಗಿ ಒಪ್ಪಿಸಿಕೊಡುವುದರವರೆಗೆ ಕರ್ತನೆ ಎಲ್ಲ ಕಾರ್ಯದಲ್ಲೂ ಸಹ ದೇವ ಮಕ್ಕಳು, ಬೆಳಗಾವಿ ಜಿಲ್ಲೆ ದೇವ ಮಕ್ಕಳು ತಮಗೆ ಕೊಟ್ಟಂಥ ಸಭಾಪಾಲಕರ ದರ್ಶನದೊಂದಿಗೆ ಭುಜ ಕೊಟ್ಟು ನಿಂತು ಸೇವೆಯನ್ನು ನೆರವೇರಿಸಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬ ವಿಶ್ವಾಸಿಗೂ ಸಹ ದೇವರ ರಾಜ್ಯಕ್ಕೆ ಪ್ರಯೋಜನವುಳ್ಳವರಾಗಿರಬೇಕಪ್ಪ. ನಿನ್ನ ಚಿತ್ತವನ್ನು ನೆರವೇರಿಸುವವರಾಗಿರಬೇಕಪ್ಪ. ನೀನು ಆ ರೀತಿಯಾಗಿ ಆಶೀರ್ವದಿಸು. ಥ್ಯಾಂಕ್ ಯು ಜೀಸಸ್. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಸಂಧಿಸಲ್ಪಡದೇ ಇರುವ ಸ್ಥಳಗಳನ್ನು ಸಂಧಿಸಲಿಕ್ಕೆ ಬೇಕಾದ ಸೇವಕರುಗಳನ್ನು ಕರ್ತನ ಎಬ್ಬಿಸುವಂತೆ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೂ ಎಲ್ಲೆಲ್ಲಿ ಕರ್ತನೆ ಸೇವೆ ಆಗಿಲ್ವೋ ಆ ಸ್ಥಳಗಳಲ್ಲಿ ಸೇವೆ ಮಾಡಲಿಕ್ಕೆ ಬೇಕಾದ ಸೇವಕರುಗಳನ್ನು ಎಬ್ಬಿಸು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬೆಳಗಾವಿ ಜಿಲ್ಲೆಯನ್ನು ಸಂಧಿಸಲು ಬೇಕಾದ ಸೇವಕರುಗಳನ್ನು ಎಬ್ಬಿಸಪ್ಪ. ಸಮರ್ಪಣೆಯುಳ್ಳ ಸೇವಕರುಗಳು, ತ್ಯಾಗವುಳ್ಳ ಸೇವಕರುಗಳು, ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸುವಂತಹ ನಂಬಿಗಸ್ತರಾದ ಸೇವಕರುಗಳನ್ನು ಎಬ್ಬಿಸು ಸ್ವಾಮಿ. ಬೆಳಗಾವಿ ಜಿಲ್ಲೆಯನ್ನು ಕರ್ತನೆ ಉಜ್ಜೀವನದೆಡೆಗೆ ನಡೆಸಲು ಬೇಕಾದಷ್ಟು ಸೇವಕರುಗಳನ್ನು ಎಬ್ಬಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಅದರಲ್ಲೂ ಬೆಳಗಾವಿಯ ಜಿಲ್ಲೆಯಲ್ಲಿರುವ ಸಭೆಗಳಿಂದಲೇ ನೀನು ಎಬ್ಬಿಸಬೇಕಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಲೋಕದ ಕೆಲಸ ಕಾರ್ಯಗಳಿಗೆ ಜನರಿದ್ದಾರೆ. ಹಲ್ಲೆಲೂಯಾ. ಸರ್ಕಾರಿ ಉದ್ಯೋಗಗಳಿಗೆ ಜನರಿದ್ದಾರೆ, ಖಾಸಗಿ ಕಂಪನಿಗಳಿಗೆ ಜನರಿದ್ದಾರೆ. ಆದರೆ ನಿನ್ನ ರಾಜ್ಯಕ್ಕೆ ಜನರು ಬಹಳ ಕಡಿಮೆಪ್ಪ. ಕರ್ತನೆ, ಬೆಳೆ ಬಹಳ, ಕೆಲಸಗಾರರು ಕಡಿಮೆ. ಅದರಿಂದ ಯಜಮಾನನ ಬಳಿಯಲ್ಲಿ ಬೇಡಿಕೊಳ್ಳಿರಿ ಅಂತ ಹೇಳಿದ್ರಲ್ಲ, ಈಗ ನಿನ್ನಲ್ಲಿ ಅಂಗಳಾಚಿ ಬೇಡ್ತೇವೆ. ಬೆಳಗಾವಿ ಜಿಲ್ಲೆಯನ್ನು ಸಂಧಿಸಲು ಬೇಕಾದ ದೇವ ಸೇವಕರುಗಳನ್ನು ನೀನು ಎಬ್ಬಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಈಗಾಗಲೇ ಇರುವ ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ ನಿನಗೆ ಸ್ತೋತ್ರ. ಇನ್ನೂ ಕರ್ತನೆ ನೀನು ಎಬ್ಬಿಸು ಸ್ವಾಮಿ. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ನಾವು ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ರಕ್ಷಣೆ ಹೊಂದಿದ ಮಕ್ಕಳು ಆತ್ಮಗಳನ್ನು ಆದಾಯ ಮಾಡುವವರಾಗಿ ತಮ್ಮ ಕುಟುಂಬದಲ್ಲಿ, ತಮ್ಮ ಬೀದಿಯಲ್ಲಿ, ತಾವು ಕೆಲಸ ಮಾಡೋ ಜಾಗದಲ್ಲಿ ಅನೇಕರಿಗೆ ಕ್ರಿಸ್ತನ ಒಂದು ಪ್ರೀತಿ, ಸಂತೋಷ, ಸಮಾಧಾನವನ್ನು ಒದಗಿಸುವವರಾಗಿ ಸಾಕ್ಷಿಗಳಾಗಿ ಬೆಳಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಅಂದರೆ ಆತ್ಮ ಆದಾಯ ಮಾಡುವವರಾಗಿ ಬೆಳಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡುವ. ಕೃಪಾ ಸಂಪನ್ನನಾದ ದೇವರೇ, ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ರಕ್ಷಣೆ ಹೊಂದಿದ ದೇವರ ಮಕ್ಕಳು ಯಾರು ಕೂಡ ಬರಿಗೈಯಲ್ಲಿ ನೀನನ್ನು ಸಂಧಿಸಬಾರ್ದಪ್ಪ. ಅನೇಕ ಆತ್ಮಗಳನ್ನು ಆದಾಯ ಮಾಡುವವರಾಗಿರಬೇಕು ಸ್ವಾಮಿ. ಆತ್ಮ ಆದಾಯ ಮಾಡುವವನೇ ಜ್ಞಾನಿ ಅಂತ ನಿನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು. ಜ್ಞಾನಿಯು ಆತ್ಮಗಳನ್ನು ಆಕರ್ಷಿಸುತ್ತಾನೆ ಅಂತ ನಿನ್ನ ವಾಕ್ಯ ಹೇಳ್ತದೆ. ಹೌದು ಸ್ವಾಮಿ, ನಾವು ನಂಬಿಕೆಯಿಂದ ನಿನ್ನಲ್ಲಿ ಬೇಡುತ್ತೇವೆ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಪ್ರತಿಯೊಬ್ಬ ವಿಶ್ವಾಸಿಯು ಆತ್ಮಗಳನ್ನು ಆದಾಯ ಮಾಡುವವರಾಗಿರುವಂತೆ ಅವ್ರಿಗೆ ಬೇಕಾದಂತಹ ಕೃಪೆಯನ್ನು ಕೊಡು ಸ್ವಾಮಿ, ಜ್ಞಾನ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಬೇಕಾದ ಮಾರ್ಗದರ್ಶನ ಕೊಡಪ್ಪ. ನಿನ್ನ ಪ್ರೀತಿಯನ್ನು ಹೇಗೆ ಇತರರಿಗೆ ತಿಳಿಯಪಡಿಸುವುದೆಂಬುದಾಗಿ ಆಲೋಚನೆಯನ್ನು ಕೊಡು ಸ್ವಾಮಿ. ತಾವು ಡ್ಯೂಟಿ ಮಾಡುವ ಜಾಗದಲ್ಲಿ, ತಮ್ಮ ಮನೆಯಲ್ಲಿ, ಕರ್ತನೆ ತಮ್ಮ ಹೋಗೋಣ ಬರೋಣದಲ್ಲಿ ಅನೇಕ ಆತ್ಮಗಳನ್ನು ಗೆದ್ದುಕೊಳ್ಳಲಿಕ್ಕೆ, ಕರ್ತನೆ ನಾಶನದಿಂದ ಅವ್ರನ್ನ ಬಿಡಿಸಲಿಕ್ಕೆ ಕೃಪೆ
ಕೊಡು ಸ್ವಾಮಿ. ಆತ್ಮಭಾರ ಕೊಡಪ್ಪ, ಒತ್ತಾಯದಿಂದ ಅಲ್ಲ, ಆತ್ಮಭಾರ. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಜನರು ಆತ್ಮಭಾರವುಳ್ಳವರಾಗಿ ದುಡಿಲಿಕ್ಕೆ, ಆತ್ಮಭಾರವುಳ್ಳವರಾಗಿ ಕರ್ತನೆ ಆತ್ಮಗಳನ್ನು ಆದಾಯ ಮಾಡಲಿಕ್ಕೆ ನೀನು ಅವರಿಗೆ ಕೃಪೆ ಕೊಡಬೇಕಂತ ನಾವು ಬೇಡಿಕೊಳ್ಳುತ್ತೇವೆ. ಪರಲೋಕದ ಸಹಾಯ ಅವರಿಗೆ ಉಂಟಾಗಲಿ ಕರ್ತನೆ. ದೈವ ಕೃಪೆ ಬೆಳಗಾವಿ ಜಿಲ್ಲೆ ಎಲ್ಲ ದೇವಜನರಿಗೆ ಉಂಟಾಗಲಿ. ನೀನು ಆಶೀರ್ವದಿಸಿ ಅದ್ಭುತವಾಗಿ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಈ ದಿನ ನಮ್ಮೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ತೇವೆ. ಬೇಕಾದ ಆರೋಗ್ಯ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರಿಗೂ ಬೇಕಾದ ಸ್ವಸ್ಥತೆಯನ್ನು ಕೊಡಪ್ಪ. ಯಾರಾದರೂ ಅಸ್ವಸ್ಥರಾಗಿರೋದಾದರೆ ಈಗ ನಿನ್ನ ಸ್ವಸ್ಥತೆಯ ಶಕ್ತಿ ನೆತ್ತಿಯಿಂದ ಪಾದದವರೆಗೆ, ಮೂಳೆ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಅಸ್ಥಿಮಜ್ಜೆಯಲ್ಲಿ, ನರನಾಡಿಗಳಲ್ಲಿ ಹರಿಯಲಿ ಸ್ವಾಮಿ. ಥ್ಯಾಂಕ್ ಯು. ಒಂದು ಡಿವೈನ್ ಪವರ್ ನೆತ್ತಿಯಿಂದ ಪಾದದವರೆಗೆ ಹರಿಯಲಿ. ಎಲ್ಲ ಬಾಧಿಸಲ್ಪಟ್ಟ ಅಂಗಾಂಗಗಳಲ್ಲಿ ಕರ್ತನೇ ನಿನ್ನ ರಕ್ತ ಹರಿಯಲಿ, ಬಿಡುಗಡೆ ಉಂಟಾಗಲಿ. ಕ್ಯಾನ್ಸರ್ ಸಂಪೂರ್ಣವಾಗಿ ಲಯವಾಗಿ ಹೋಗಲಿ. ಹಾಲೆಲೂಯ. ಅಲ್ಸರ್ ಲಯವಾಗಿ ಹೋಗಲಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಿನ್ನ ಬಿಡುಗಡೆಯ ಶಕ್ತಿ ಹರಿಯಲಿ ಸ್ವಾಮಿ. ಥ್ಯಾಂಕ್ ಯು. ಹೃದಯ ಸಂಬಂಧವಾದ ಕಾಯಿಲೆಗಳು ವಾಸಿಯಾಗಲಿ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಉಂಟಾಗಲಿ. ಕಿಡ್ನಿ ಸಂಬಂಧ ಕಾಯಿಲೆಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು. ಲಿವರ್ ಸಂಬಂಧ ಕಾಯಿಲೆಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಜೀಸಸ್. ಬ್ರೈನ್ ಸಂಬಂಧವಾದ ಕಾಯಿಲೆಗಳು ವಾಸಿಯಾಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ರಕ್ತ ಪ್ರತಿಯೊಬ್ಬರಲ್ಲಿ ಹರಿಯಲಿ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಪ್ಪ. ಈ ದಿನ ನಿನ್ನ ಮಕ್ಕಳು ಹೋಗೋಣ ಬರೋಣಗಳಲ್ಲಿ ಸುರಕ್ಷಿತವಾಗಿರಲಿ, ಆರೋಗ್ಯವಾಗಿರಲಿ. ಬೇಕಾದ ಸೇಫ್ಟಿ, ಸೆಕ್ಯೂರಿಟಿಯನ್ನು ನೀನು ಕೊಡು ಸ್ವಾಮಿ. ಥ್ಯಾಂಕ್ ಯು. ಈ ದಿನ ಕೈ ಇಟ್ಟು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡಪ್ಪ. ಥ್ಯಾಂಕ್ ಯು. ಈ ದಿನ ಸಮಾಧಾನದಿಂದಿರುವ ದಿನ ಆಗಿರಲಿ. ಈ ದಿನ ನೆಮ್ಮದಿಯ ದಿನವಾಗಿರಲಿ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಆಗಿರಲಿ. ಹಾಲೆಲೂಯ. ಈ ದಿನ ಯಶಸ್ಸಿನ ದಿನ ಆಗಿರಲಿ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಬ್ಬರಿಗೂ ನಿನ್ನ ಕೃಪೆ ಕೊಡಪ್ಪ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.